ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಪ್ರಧಾನ ರಾಜೀನಾಮೆಯನ್ನ ಕೊಡೋ ತನಕ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಅಭಿಜಿತ್ ದೀಪ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಅಭಿಜಿತ್ ದೀಪ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಅಭಿಜಿತ್ ದೀಪ್ಗೆ ನೇತೃತ್ವದ ಸಿಜೆಪಿ ಪಾರ್ಟಿ ಈಗ ಪಟ್ಟನ್ನ ಹಿಡಿದು ಕೂತಿದೆ. ಮತ್ತೊಂದು ಕಡೆಗೆ ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೈ ಬಿಡ್ಲಿ ಅಂತ ಅಭಿಜಿತ್ ದೀಪ್ಗೆ ಇಲ್ಲಿ ಮನವರಿಕೆಯನ್ನ ಕೂಡ ಮಾಡಿದ್ದಾರೆ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಏನು ದೇಶವ್ಯಾಪಿ ಪ್ರೊಟೆಸ್ಟ್ ನಡೀತಾ ಇದೆಯಲ್ಲ, ಸೊ ಇದು ಕಳೆದ 21 ದಿನದಿಂದ ಆಕ್ಟಿವಿಸ್ಟ್ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಮೊದಲೇ ಬಾರಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಇವರಿಗೆ ಸ್ವಲ್ಪ ಪುಷ್ಟಿ ಕೊಟ್ಟಿದ್ದು ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದ ಅಭಿಜಿತ್ ದೀಪ್ಗೆ ನೇತೃತ್ವದ ತಂಡ. ಹಾಗಾಗಿ ನಮ್ಮ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಈಗ ನಾವು ಗಮನಿಸ್ತಾ ಇದೀವಿ ಅಂದ್ರೆ ಅಭಿಜಿತ್ ದೀಪ್ಗೆ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈಗ ಪ್ರೊಟೆಸ್ಟ್ ಮಾಡ್ತಾ ಇದೆಯಲ್ಲ, ಹಾಗಿದ್ರೆ ಇವರೊಬ್ಬರೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ವಿರೋಧವಾದಂತಹ ಒಂದು ಹೇಳಿಕೆ. ಇದನ್ನು ಮಾಡುವಂತಹ ಯಾವುದೇ ಇಂಪಾರ್ಟೆನ್ಸ್ ಬೇಕಾಗಿರ್ಲಿಲ್ಲ ಅಂತ ಅಂದಿದ್ರೆ ಯಾಕೆ ವಿದ್ಯಾರ್ಥಿಗಳಿಗೆ ಹೋಗಿ ಸಪೋರ್ಟ್ ಮಾಡಬೇಕಿತ್ತು? ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಪರವಾಗಿ ಅಟ್ಲೀಸ್ಟ್ ಒಂದು ಪಕ್ಷ ಆದ್ರೂ ಬಂದಿದೆಯಲ್ಲ, ಅಟ್ಲೀಸ್ಟ್ ಒಂದು 10-15 ಜನ ಆದ್ರೂ ಬಂದಿದಾರಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ ಅಂತ ಅಂದ್ರೆ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ವ್ಯಾಪಿಸಿ ಅನ್ನೋದನ್ನ ನಾವು ಇಲ್ಲೇ ಗಮನಿಸಬೇಕು. ಇಲ್ಲಿ ಅಭಿಜಿತ್ ದೀಪ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಾವು ಬಿಡೋದಿಲ್ಲ. ಅಂದ್ರೆ ಒಂದು ಸಿಜೆಪಿ ಅನ್ನುವಂಥದ್ದು ಏನು ಕಾಂಗ್ರೆಸ್ ಬಿಜೆಪಿ ತರದ ದೊಡ್ಡ ಪಾರ್ಟಿ ಅಲ್ಲ, ಅದರಲ್ಲಿ ಇರುವಂತದ್ದು 100 ಜನರು ಅಷ್ಟೇ, ಲಕ್ಷಾಂತರ ಜನ ಹೊತ್ತಿರುವಷ್ಟೇ ದೊಡ್ಡ ಪಾರ್ಟಿ ಅಲ್ಲ. ಈ ಒಂದು 10-15 ಜನರಿರುವಂತಹ ಒಂದು ಪಾರ್ಟಿಗೆ ಹೆದರಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಡಗಿ ಕುಳಿತಿದ್ದಾರಾ? ಈ ಪಾರ್ಟಿಗೆ ಹೆದರಿ ಇಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡೋಕೆ ಮುಂದೆ ಬರ್ತಿಲ್ವಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯಾಕಂತಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟಿ ಇವರು ಹಿಡಿದಿದ್ದಾರೆ. ಎಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಮುಂದೆ ಬಂದು ಮಾತಾಡಿಲ್ಲ. ಅದರ ಬದಲಾಗಿ ಅವರು ನಿಮ್ಮನ್ನ ರಾಜಕೀಯ ದಾಳವಾಗಿ ಬಳಸ್ಕೊಂತಾ ಇದ್ದಾರೆ. ವಿದ್ಯಾರ್ಥಿಗಳೇ ದೂರ ಇರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರು ಅಂತ ವಿದ್ಯಾರ್ಥಿಗಳು ದೂರ ಹೋದ್ರಾ? ಇಲ್ಲ. ಸದ್ಯ ಕೇಂದ್ರ ಸರ್ಕಾರಕ್ಕೆ ಅಭಿಜಿತ್ ದೀಪ್ಗೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೈ ಬಿಡಬೇಕು ಅಂತ ಅಭಿಜಿತ್ ದೀಪ್ಗೆ ಅವರು ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದ್ ಕಡೆಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ ಅಂತ ಮತ್ತೊಂದ್ ಕಡೆಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸೋನಂ ವಾಂಗ್ಚುಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಬನ್ನಿ ಹಾಗಿದ್ರೆ ಇಲ್ಲಿ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಹಾಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಯಾವ ತರ ತರಾಟೆಗೆ ತೆಗೆದುಕೊಂಡ್ರು, ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. जानबूझकर प्रोटेस्ट को खराब करने के लिए हम यहाँ पर 1 महीने से बैठे हुए थे. 1 महीने में ऐसी कोई वारदात नहीं हुई, लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव करे बीजेपी के. पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कांग्रेस जनता पार्टी के लोगों को बदनाम करते हैं. Our door is जंतर मंतर's door is also open. ये बाहर से लोग भेजे जा रहे हैं जानबूझकर प्रोटेस्ट को खराब करने के लिए. हम यहाँ पर 1 महीने से बैठे हुए थे. 1 महीने में ऐसी कोई वारदात नहीं हुई, लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव करे बीजेपी के. पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कांग्रेस जनता पार्टी के लोगों को बदनाम करते हैं.